ಅದನ್ನು ಸ್ವಲ್ಪ ಬೋಲ್ಡಾಗಿ ನನ್ನ ಕೈಲಾಗುತ್ತೆ ಸ್ವಲ್ಪ ಪೇಷನ್ಸಿಂದ ಇದ್ದು ಕಷ್ಟ ಬಂದಿದ ತಕ್ಷಣ ಫೇಸ್ ಅಷ್ಟೇ ಆರಾಮಾಗಿ ಎಂಜಾಯ್ ಮಾಡಿ ಲೈಫ್ನ ಖುಷಿಯಾಗಿ ಎಂಜಾಯ್ ಮಾಡಿ. ಏನೋ ಒಂದು ಕಷ್ಟ ಬಂದಿದ ತಕ್ಷಣ ಯಾಕಪ್ಪ ಈ ಕಷ್ಟ ನನಗೆ ಬಂತು ಅಂತ ಅಂದ್ಕೊಳ್ಳೋ ಬದಲು ಈ ಕಷ್ಟ ನನಗೇನು ಕಲಿಸ್ತಾ ಇದೆ ಅಂತ ಅಂದ್ಕೊಂಡ್ರೆ. ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತು, ನನಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ನೀಟಾಗಿ ರೆಡಿ ಆಗೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆಮೇಲೆ ಅದು ಕರೆಕ್ಟು ಕೂಡ. ಇಡೀ ದಿನ ಹೆಂಗಂದ್ರಾಗೆ ಇರೋದಕ್ಕಿಂತ ಸ್ವಲ್ಪ ರೆಡಿಯಾಗಿ ಏನೋ ಫುಲ್ ಮೇಕಪ್ ಮಾಡಿಕೊಂಡು ಅಂತಲ್ಲ, ಬೇಸಿಕ್ ರೆಡಿಯಾಗಿ ಇಡೀ ದಿನ ಎನರ್ಜಿಟಿಕ್ಕಾಗಿ ಆ್ಯಕ್ಟಿವ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಚೆನ್ನಾಗಿ ರೆಡಿ ಆಗ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಏನಕ್ಕೆ ರೆಡಿ ಆಗ್ತಿರೋದನ್ನು ಸ್ವಲ್ಪ ಹೊರಗಡೆ ಹೋಗಿ ತರಕಾರಿ ಮತ್ತು ಬೇರೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರಬೇಕಿತ್ತು. ಅದಕ್ಕೂ ಈಗಲೇ ಬೇಗ ರೆಡಿ ಆಗಿಬಿಟ್ರೆ ಹೊರಗಡೆ ಹೋಗೋ ಕೆಲಸ ಎಲ್ಲ ಮಾಡ್ಕೊಂಬಿಟ್ರೆ ಮನೇಲಿ ಆಮೇಲೆ ನೀಟಾಗಿ ಕೆಲಸ ಮಾಡ್ಕೋಬೋದು ಅಂತ ಈಗ ರೆಡಿ ಆಗ್ತಾಯಿದ್ದೀನಿ. ಫಸ್ಟ್ ನಾನು ಏನೋ ಜಾಸ್ತಿ ಮೇಕಪ್ ಐಟಮ್ಸ್ ಏನೂ ಜಾಸ್ತಿ ಯೂಸ್ ಮಾಡಲ್ಲ. ಜಸ್ಟ್ ಫೇರ್ ಆ್ಯಂಡ್ ಲವ್ಲಿ ಮತ್ತು ಒಂದು ಪೌಡರ್ ಯೂಸ್ ಮಾಡ್ತೀನಿ ಅಷ್ಟೇ. ಆ ಫೇರ್ ಆ್ಯಂಡ್ ಲವ್ಲಿ ಅದೂ 2 ಬ್ರ್ಯಾಂಡ್ ಯೂಸ್ ಮಾಡ್ತೀನಿ. ಒಂದು ನಾರ್ಮಲ್ ವೈಟ್ ಬರುತ್ತಲ್ಲ ಅದು, ಇನ್ನೊಂದು ಸತಿ ಆಯುರ್ವೇದಿಕ್ದು ಒಂದು ಫೇರ್ ಆ್ಯಂಡ್ ಲವ್ಲಿ ರಿಲೀಸ್ ಮಾಡಿದ್ದಾರೆ. ಅದೂ ಅಷ್ಟೇ ನನಗೆ ಇಷ್ಟ ಆಗುತ್ತೆ. ಆ ಫ್ಲೇವರ್ ಇರ್ಬೋದು ಮತ್ತು ಟೆಕ್ಸ್ಚರು ಗ್ರೀಸಿ ಆಗಿರಬಾರ್ದು, ಮುಖ ಸ್ವಲ್ಪ ಎಣ್ಣೆ ಆಗಿರಬಾರ್ದು, ನೀಟಾಗಿ ಸ್ಪ್ರೆಡ್ ಆಗಬೇಕು, ಸ್ಕಿನ್ನಿಗೆ ಅಬ್ಸಾರ್ಬ್ ಆಗಬೇಕು, ಆ ಥರದ್ದೆಲ್ಲ ಇಷ್ಟ ಆಗುತ್ತೆ. ನೆಕ್ಸ್ಟ್ ಪೌಡರ್ನ ಹಚ್ಕೊಂಡು ಆಮೇಲೆ ಸಿಂದೂರ್ ಬರುತ್ತೆ ಒಂದು, ಅದನ್ನು ಹಚ್ಕೊತೀನಿ. ಆಮೇಲೆ ಕಾಜಲ್, ನನಗೆ ಮೇಕಪ್ ಐಟಮ್ಸಲ್ಲಿ ತುಂಬ ಇಷ್ಟ ಆಗೋದು ಅಂದರೆ ಕಾಜಲು ಮತ್ತು ಲಿಪ್ಸ್ಟಿಕ್ ಬರುತ್ತಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ಸೊ ಈ ರೀತಿ ಇತ್ತು ನನ್ನ ಫೈನಲ್ ಲುಕ್ಕು. ಹಲೋ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಲ್ಮೋಸ್ಟ್ ಒಂದು 4-5 ಡೇಸ್ ಆದಮೇಲೆ ಈಗ ವ್ಲಾಗಿಂಗ್ ಮಾಡ್ತಾಯಿದ್ದೀನಿ. ಎಷ್ಟು ಕಮೆಂಟ್ ಬರ್ತಾಯಿತ್ತು ಅಂದರೆ ಯಾಕೆ ವ್ಲಾಗ್ ಮಾಡ್ತಾಯಿಲ್ಲ, ವ್ಲಾಗ್ ಮಾಡಿ ಅಂತ. ಬಟ್ ಸುಮಾರು ಜನ ಅವರೇ ಅರ್ಥ ಮಾಡಿಕೊಂಡು ಕಮೆಂಟ್ ಮಾಡ್ತಾಯಿದ್ರು, ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ, ಮಕ್ಕಳ ಎಕ್ಸಾಮ್ಸ್ ಅಲ್ವಾ, ಸೊ ಈ ಟೈಮಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿನೇ ವ್ಲಾಗ್ಸ್ನ ಮಾಡಿ ನಾವು ಕಾಯ್ತಾ ಇರ್ತೀವಿ ಅಂತ. ಸೊ ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ ಅರ್ಥ ಮಾಡ್ಕೊಂಡ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಆಯಿತಾ, ಇಷ್ಟು ಹೆಕ್ಟಿಕ್ ವೀಕು ಅಂದರೆ ಯಪ್ಪ ಮುಗೀತು, ಮಕ್ಕಳ ಎಕ್ಸಾಮ್ಸ್ ಫೈನಲಿ ಮುಗೀತು. ಕಂಟಿನ್ಯೂಸ್ 5 ಡೇಸ್ ಎಕ್ಸಾಮ್ಸ್ ಇದ್ದಿದ್ದು. ಎಷ್ಟು ಕಷ್ಟ ಆಯಿತು ಅಂದರೆ ಏನಕ್ಕೆ ಅಷ್ಟು ಕಷ್ಟ ಆಯಿತು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಸಣ್ಣ ಪುಟ್ಟದ್ದು ನಾವು ಸ್ವಲ್ಪ ಪ್ರಿಕಾಷನರಿ ಮೆಷರ್ಸ್ ತೊಗೊಂಡ್ರೆ ಎಷ್ಟು ಬೇಗ ಆರಾಮಾಗಿ ಆ ಸಿಚುವೇಶನ್ಸ್ನ ಸಾಲ್ವ್ ಮಾಡ್ಕೋಬೋದು. ಅದೇ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಆಯಿತಾ, ಸೊ ನಮ್ಮ ಚಾನಲ್ನ ಯಾರನ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಹೊರಗಡೆ ಶಾಪಿಂಗ್ ಹೋಗಬೇಕು ಅಂತ ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಈಗ ಎಕ್ಸಾಮ್ಸ್ ಮುಗೀತಲ್ವ, ಸೊ ಅದಕ್ಕೆ ಒಂದು ಸ್ವಲ್ಪ ನನ್ನ ಮಾತಾಡಿ ಅಪ್ಡೇಟ್ ಮಾಡೋಣ. ಯೂಟ್ಯೂಬಲ್ಲಿ ಇದ್ದೀವಿ ಅಂದರೆ ಅಪ್ಡೇಟ್ ಮಾಡ್ತಾನೆ ಇರಬೇಕು. ಅದಕ್ಕೆ ಸ್ವಲ್ಪ ನನ್ನ ಮಾತಾಡೋಣ ಅಂತ ನಿಮ್ಮ ಮುಂದೆ ಮಾತಾಡಿ 10 ನಿಮಿಷ ವ್ಲಾಗ್ನ ಅಪ್ಲೋಡ್ ಮಾಡಿ ಹೊರಟೋಗ್ಬಿಡೋಣ ಅಂದ್ಕೊಂಡು ಬಂದಿದ್ದೀನಿ ಅಷ್ಟೇ. ನೆಕ್ಸ್ಟ್ ಈಗ ಮಂಡೇ ಅಪ್ಲೋಡ್ ಮಾಡಿದ್ದಿದ್ದು ನನ್ನ ವ್ಲಾಗು. ಸಂಡೇ ರಜೆ ಇತ್ತಲ್ವ, ಹಿಂಗೋ ಓದಿಸ್ಕೊಂಡು ಮಾಡಿಕೊಂಡು ಶೂಟಿಂಗ್ ಮಾಡಿಕೊಂಡು ಅಪ್ಲೋಡ್ ಮಾಡಿಬಿಟ್ಟೆ. ಮಂಡೇ ಸಂಜೆಯಿಂದ ನೋಡಿ ಆ್ಯಕ್ಚುಲ್ ಪಿಕ್ಚರ್ ಅನ್ನೋದು ಸ್ಟಾರ್ಟ್ ಆಯಿತು. ಈ ಕಡೆ ಹೆಂಗಾಗೋಗಿತ್ತು ಅಂದರೆ, ಇಲ್ಲಿ ನಾನು ಕೂತಿದ್ದೀನಿ ಅಂದರೆ ಈ ಸೈಡು ತರಕಾರಿ ಕಟ್ ಮಾಡ್ಕೊ, ಕೆಲಸ ಮಾಡ್ಕೊ, ಅದು ಇದು ಏನಾದರೂ ಬಟ್ಟೆ ಮಡ್ಚ್ಕೊ, ಈ ಥರ ಮಧ್ಯದಲ್ಲಿ ನಾನು ಮಾಡ್ತಿರ್ತೀನಿ. ಈ ಕಡೆ ನನ್ನ ದೊಡ್ಡ ಮಗಳಿಗೆ ಅಷ್ಟೊಂದೇನು ಮಾಡಲಿಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ. ಚಿಕ್ಕ ಮಗಳಿಗಂತೆ ಕಂಟಿನ್ಯೂಸ್ ಆಗಿ ಓದಿಸಿದ್ದು. ಪಾಪ ಅವಳು ಎಷ್ಟು ಇಂಟ್ರೆಸ್ಟಿಂದ ಓದ್ಲು ಅಂದರೆ ಈ ಸತಿ ಅವಳಿಗೆ 2nd ಸ್ಟ್ಯಾಂಡರ್ಡ್ಗೆ ಸೀರಿಯಸ್ನೆಸ್ ಬಂದುಬಿಟ್ಟಿದೆ. 1st ಸ್ಟ್ಯಾಂಡರ್ಡಲ್ಲಿ ತುಂಬ ಕಷ್ಟ ಆಗ್ತಿತ್ತು, ನನಗೆ ಕೂರ್ತಾನೆ ಇರಲಿಲ್ಲ ಅವಳು. ನಾವು ಕರೆದು ಎಷ್ಟು ಪ್ರಯತ್ನ ಮಾಡಿ ಆಮೇಲೆ ಕೂರ್ತಿದ್ಲು. ಈಗ ಅವಳಿಗೆ ಬಂದುಬಿಟ್ಟಿದೆ, ಇಲ್ಲ ನಾನು ಮಾರ್ಕ್ಸ್ ತೆಗಿಬೇಕು, ಮೇಡಮ್ ಕೈಯಲ್ಲಿ ಗುಡ್ ಅನಿಸ್ಬೇಕು, ಸ್ಟಾರ್ ಹಾಕಿಸ್ಕೋಬೇಕು ಅಂತ. ಅಮ್ಮ ಹೇಳ್ಕೊಡು ಅನ್ನೋಳು. ಏನಾದ್ರು ಫೋನ್ ಬಂದರೆ ಮಾತಾಡೋಕ್ಕೆ ಬಿಡ್ತಿರ್ಲಿಲ್ಲ, ಏನಾದ್ರು ಕೆಲಸ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ. ಸರಿ ಆಯಿತು ಅಂದ್ಕೊಂಡು ಅವಳ ಜೊತೆನೇ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೆ. ಒಂದು ಚಿಕ್ಕ ಅಡುಗೆ ಮಾಡೋದು, ಚಿಕ್ಕ ಪಾತ್ರೆ ತೊಳೆಯೋದು ಕಷ್ಟ ಆಗೋಗ್ತಿತ್ತು. ಏನಕ್ಕೆ ಇಷ್ಟು ಕಷ್ಟ ಆಯಿತು ಅಂದರೆ, ನಾನು ಫಸ್ಟೆಲ್ಲ ಹೆಂಗೆ ಮಾಡ್ತಿದ್ದೆ ಅಂದರೆ, ಮೊದಲೇ ಒಂದು 15 ದಿನ ಮೊದಲೇ ಫುಲ್ಲು ಸಿಲೆಬಸ್ ಓದಿಸ್ಬಿಡ್ತಾ ಇದ್ದೆ. ಎಕ್ಸಾಮ್ ಬರ್ತಾ ರಿವಿಷನ್ ಮಾಡಿ ಎಕ್ಸಾಮ್ ದಿನ ಹಿಂದಿನ ದಿನ ಅಂತೂ ನಾನು ಏನೂ ಓದಿಸ್ತಿರ್ಲಿಲ್ಲ. ಜಸ್ಟ್ ರಿವಿಷನ್ ಮಾಡಿ, ಹೊಸದಾಗಿ ಓದ್ಕೊಳ್ಳೋವಂಥದ್ದು ಏನೂ ಇರಲ್ಲ. ಸೊ ಹಿಂದಿನ ದಿನ ಓದಿ ರಿವೈಸ್ ಮಾಡಿ ಹೋಗುವಂಥದ್ದು, ಆ ಥರ ರಿಲ್ಯಾಕ್ಸಾಗಿ ಇರ್ತಿದ್ವಿ. ಬಟ್ ಈ ಸರಿ ನಿಮಗೆ ಪರಿಸ್ಥಿತಿ ಗೊತ್ತು, ಮನೇನ ಶಿಫ್ಟ್ ಮಾಡಿದ್ದೀವಿ. ಅದು ಓಡಾಡೋದೇ ಆಯಿತು, ಮನೇನ ಅಡ್ಜಸ್ಟ್ ಮಾಡ್ಕೊಳ್ಳೋದಾಯಿತು, ಜೊತೆಗೆ ಜೋಡಿಸ್ಕೊಳ್ಳೋದಾಯಿತು.
ಶಿಫ್ಟಿಂಗು ಇವೆಲ್ಲ ಆಗ್ಬಿಟ್ಟು ಅಷ್ಟು ಮಕ್ಕಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಲಿಲ್ಲ. ಕಾನ್ಸಂಟ್ರೇಟ್ ಮಾಡಿದ್ರು ಸುಮ್ಮನೆ ಕಾಟಾಚಾರಕ್ಕೆಲ್ಲ ಮಾಡಿದ್ರು, ಸುಮ್ಮನೆ 1 ಅವರು 1.5 ಅವರ್ ಕೂತ್ಕೊಳ್ಳೋದಲ್ಲ, ಅವ್ರ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಕಲಿಸ್ಬೇಕು. ಸೊ ಅದಕ್ಕೇ ಎಷ್ಟು ಹೊಡೆತ ಬಿತ್ತು ಅಂದರೆ ಈ ಸತಿ ಅಂತ ಅವಳು ಪಾಪ ಸ್ಪೆಲ್ಲಿಂಗ್ಸು ಅದು ಇದು ಎಲ್ಲ ಹೇಳಿ 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 ನನಗಂತೂ ಭಾರಿ ಇಲ್ಲೆಲ್ಲ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಿಮ್ಗೆ ಗೊತ್ತಲ್ವಾ, ನನಗೆ ಮೈಗ್ರೇನ್ ಪ್ರಾಬ್ಲಮ್ ಇತ್ತು ಫ್ರೆಂಡ್ಸ್. ಅದು ಯಾವ ಲೆವೆಲ್ಗೆ ಜಾಸ್ತಿ ಆಗೋಯ್ತು ಅಂದರೆ ಅದನ್ನೆಲ್ಲ ಏನು ತಲೆನೂ ಕೆಡಿಸ್ಕೊತಾ ಇಲ್ಲ. ತಲೆನೋಯ್ತಾ ಇದ್ದರೆ ತಲೆನೋವಿಲ್ಲಿ ಒಂದು ಗ್ರೀನ್ ಟೀ, ಬ್ಲ್ಯಾಕ್ ಕಾಫಿ ಕುಡ್ಕೊಳ್ಳೋದು, ಕುತ್ಕೊಂಡು ಅವಳಿಗೆ ಹೇಳ್ಕೊಡೋದು. ಆಮೇಲೆ ಅದನ್ನು ಮಕ್ಕಳಲ್ಲಿ ಕಂಟಿನ್ಯೂಸ್ ಆಗು ಹೇಳ್ಕೊಡೋಕ್ಕಾಗಲ್ಲ. ಅವ್ರಿಗೆ ಸ್ವಲ್ಪ ಜೋಕ್ ಮಾಡಬೇಕು, ಏನೋ ಒಂದು ಡೈವರ್ಟ್ ಮಾಡ್ಕೋಬೇಕು, 5 ನಿಮಿಷ ಬ್ರೇಕ್ ಕೊಡಬೇಕು, ಆ ಥರನೇ ಓದಿಸ್ಬೇಕು. ಮಕ್ಳಿಗೆ ಸ್ಟ್ರೆಸ್ಸೂ ಜಾಸ್ತಿ ಕೊಡೋಕ್ಕಾಗಲ್ಲ. ಇನ್ನು ದೊಡ್ಡ ಮಗಳು ಅಂದರೆ ಅವಳು ಇಂಡಿಪೆಂಡೆಂಟ್ ಆಗಿಬಿಟ್ಟಿದ್ದಾಳೆ. ಅವಳೇ ಓದ್ಕೋತಾಳೆ, ಮಾಡ್ತಾಳೆ. ನೈಟ್ 1:30 2 o'clockವರೆಗೂ ಓದ್ಕೋತಾ ಇದ್ಲು. ನೀವೆಲ್ಲರೂ ಕೇಳ್ತಿದ್ರಲ್ಲ, ಯಾಕಷ್ಟು ಸ್ಟ್ರೆಸ್ ತೊಗೋತೀರಾ ಮಕ್ಕಳಲ್ಲಿ ಮಾಡಿಕೊಡಿ ಅಂತ. ಬಟ್ ಏನು ಗೊತ್ತಾ, ಈ ಕಾಂಪಿಟೇಷನ್ ವರ್ಲ್ಡ್ಗೆ 2 ವಿಷಯನ ಅರ್ಥ ಮಾಡ್ಕೊಳ್ಳಿ. ಒಂದು, ಮಕ್ಕಳಿಗೆ ಇಂಟ್ರೆಸ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ. ಇನ್ನೊಂದು, ಇಂಟ್ರೆಸ್ಟ್ ಇರಲ್ಲ. ಕೆಲವ್ರಿಗೆ ಮಕ್ಕಳಲ್ಲಿ ಇಂಟ್ರೆಸ್ಟ್ ಇರಲ್ಲ. ಇಂಟ್ರೆಸ್ಟ್ ಇದೆ ಅಂದರೆ ಪ್ಲೀಸ್ ಅದನ್ನು ಎನ್ಕರೇಜ್ ಮಾಡಿ. ಈಗಿನ ಕಾಲದಲ್ಲಿ ಏನು ಅಂದ್ಕೊಂಡಿದ್ದೀರಾ ಅಂದರೆ, ಒಂಥರ ಮಕ್ಕಳ ಮೇಲೆ ಪ್ರೆಷರ್ ಹಾಕ್ತಾ ಇದ್ದೀವಿ. ಕೆಲವರು ಈಗ ನೋಡಿ, ಪ್ರೆಷರ್ ಅನ್ನೋದು ಯಾವಾಗ ಅಂತ ಹೇಳ್ತಾ ಹೋಗ್ತೀನಿ ನಾನು. ಈಗ ಮಕ್ಕಳಿಗೆ ಇಂಟ್ರೆಸ್ಟ್ ಇದೆ ಅಂದರೆ ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು. ನಾವೇನೋ ಬರ್ಡನ್ ತೊಗೋತೀವಿ. ಪೇರೆಂಟ್ಸು ಪ್ರೆಷರ್ ತೊಗೊಳಕ್ಕೆ ಇಷ್ಟ ಆಗಲ್ಲ. ನಮಗೇನಕ್ಕೆ ಬರ್ಡನ್ನು, ನಿಧಾನಕ್ಕಾಗಲಿ, 5th ಸ್ಟ್ಯಾಂಡರ್ಡ್ ಬರಲಿ, 7th ಸ್ಟ್ಯಾಂಡರ್ಡ್ ಬಂದಾಗ ಅವರೇ ಕಲ್ತ್ಕೋತಾರೆ, ಈ ಥರ ಎಲ್ಲ ಅನ್ಕೊಂಬಿಟ್ರೆ ಅವ್ರಿಗೆ ಬೇಸಿಕ್ಸೇ ಬರಲ್ಲ. ಈಗ ನೋಡಿ, 1st ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ಆ ಥರ ಇರುತ್ತೆ ಅಲ್ವಾ. 1st ಸ್ಟ್ಯಾಂಡರ್ಡಲ್ಲಿ ಏನು ಕಲಿಬೇಕು ಅದನ್ನು ಕಲ್ತ್ಬಿಡ್ಬೇಕು ಅವರು. 2nd ಸ್ಟ್ಯಾಂಡರ್ಡ್ ಏನು ಕಲಿಬೇಕು ಅವ್ರು ಕಲ್ತ್ಬಿಡ್ಬೇಕು. 1st ಸ್ಟ್ಯಾಂಡರ್ಡ್ ಕಲ್ತಿರೋದೇ ಅಪ್ಗ್ರೇಡಿಗೆ 2nd ಸ್ಟ್ಯಾಂಡರ್ಡ್. ಈಗ 2nd ಸ್ಟ್ಯಾಂಡರ್ಡ್ ಬಂದು ನಾನು ಅವ್ರಿಗೆ ಅಕ್ಷರಗಳು ಅದು ಇದು ಕಲ್ಸೋಕ್ಕಾಗಲ್ಲ. ಈಗ 3rd ಸ್ಟ್ಯಾಂಡರ್ಡ್ ಬಂದಿದ ತಕ್ಷಣ ಸೆಂಟೆನ್ಸ್ ಫಾರ್ಮೇಷನ್ ಅವ್ರಿಗೆ ಬಂದ್ಬಿಡ್ಬೇಕು. ಸೊ 3rd ಸ್ಟ್ಯಾಂಡರ್ಡಲ್ಲಿ ನಾನು ಅಕ್ಷರಗಳನ್ನ ಕಲಿಸ್ತೀನಿ ಅಂದರೆ 1st ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ಪೋರ್ಷನ್ ಎಲ್ಲ, ಸೊ ಅದೆಲ್ಲ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಪೇರೆಂಟ್ಸ್ ಆಗಿ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಪ್ರಯತ್ನ ಪಟ್ಕೊಂಡು ಆದಷ್ಟು ಸರಿ ಓದು, ಒಂಥರ ಗೈಡೆನ್ಸ್ ಮಾತ್ರ ಅವರೊಂದು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ವರೆಗೂ ಬೇಕೇ ಬೇಕು. ಅವ್ರ ಜೊತೆನೇ ನಾವಿರಬೇಕು. ಆಮೇಲೆ ಸ್ವಲ್ಪ ಅವರು ಇಂಡಿಪೆಂಡೆಂಟ್ ಆಗ್ತಾರೆ. ಈಗ ದೊಡ್ಡ ಮಕ್ಕಳು ಒಳ್ಳೊಳ್ಳೆ ಓದ್ಕೋತಾಳೆ. ಮ್ಯಾಕ್ಸಿಮಮ್ ಏನೋ ಸಣ್ಣ ಪುಟ್ಟ ಏನಾದರೂ ನೆನಪಾಗ್ತಿಲ್ಲ ನನಗೆ, ಹಿಂಗೆ ನೆನಪಿಟ್ಕೊಳ್ಳೋದು, ಏನಾದ್ರು ಅರ್ಥ ಮಾಡಿಸೋದು, ಆ ಥರದಿದ್ದರೆ ಬಂದು ಕೇಳ್ತಾಳೆ. ಬಿಟ್ಟರೆ ಇನ್ನೇನು ಮ್ಯಾಕ್ಸಿಮಮ್ ಕೇಳಲ್ಲ. ಸೊ ನಾವುಗಳು ಸ್ವಲ್ಪ ಇನಿಷಿಯೇಟಿವ್ ತೊಗೊಂಡು, ಎಸ್ಪೆಷಲಿ ಮದರ್ಸು, ಪ್ಲೀಸ್, ನಮಗೆ ಬರ್ಡನ್ ಆಗುತ್ತೆ ಇಲ್ಲ ಅಂತಲ್ಲ. ಮಕ್ಕಳಿಗೆ ಓದಿಸೋದಂತೂ ಭಾರಿ ನರಕ. ಅವ್ರು ಕೂತ್ಕೊಳ್ಳಲ್ಲ. ಕೆಲವು ಸತಿ ಓದಿಸಿದ ನೆನಪೇ ಆಗಲ್ಲ ಮಕ್ಕಳಿಗೆ. ಇವಳಿಗೂ ಹಾಗೆ ಆಗ್ತಿತ್ತು. ಪದೇ ಪದೇ ರಿವೈಸ್ ಮಾಡೋದು, ಅಲ್ಲಲ್ಲಿ ಬರೆದು ಬೋರ್ಡ್ ಮೇಲೆಲ್ಲ ಬರೆದು ಇಡೋದು, ಹೋಗ್ತಾ ಬರ್ತಾ ಅದನ್ನು ನೋಡ್ಕೊಂಡು ರಿವೈಸ್ ಮಾಡೋದು. ಸೊ ಈ ಥರ ಎಲ್ಲ ನಮ್ಮದು ನೋಡಿ, ಇಷ್ಟು ನಾವು ಕಷ್ಟಪಡ್ತಾ ಇದ್ದೀವಿ. ಕೆಲ್ಸಕ್ಕೆ ಹೋಗ್ತೀವಿ, ಮನೇಲೂ ಮೇಂಟೈನ್ ಮಾಡ್ಕೋತೀವಿ, ಏನೋ ಒಂದು ಯೂಟ್ಯೂಬು ಮಾಡ್ತಾಯಿದ್ವಿ. ಎಲ್ಲ ಏನಕ್ಕೆ ಏನು ಮಾಡ್ತಾಯಿದ್ದೀವಿ ಅಂದರೆ ಫೈನಲಿ ನಮ್ಮ ಮಕ್ಕಳಿಗೆ ಓದಿಸ್ಬೇಕು ಅಂತಲೇ. ಸೊ ಅವ್ರ ಸ್ಟಡೀಸ್ಗೆ ನಾವು ಟೈಮ್ ಕೊಟ್ಟಿಲ್ಲ ಅಂದರೆ ಹೇಗೆ? ನೀವು ಎಷ್ಟೇ ಲಕ್ಷಗಟ್ಟಲೆ ದುಡಿತಾ ಇದ್ರೂ ಅದು ಮ್ಯಾಟ್ರ್ ಆಗೋಲ್ಲ. ಮಕ್ಕಳಿಗೆ ಅಂತ ಟೈಮ್ ಕೊಡಲೇಬೇಕು. ನಾನೀಗ ನೋಡಿ, ನಮಗೆ ಯೂಟ್ಯೂಬಿಂದನೇ ಡೈಲಿ ಇಷ್ಟು ಇನ್ಕಮ್ ಅಂತ ಬರುತ್ತೆ ಆಯಿತಾ. ಅದನ್ನು ನಾನು ಸೈಡಿಗಿಟ್ಟು ಮಕ್ಕಳಿಗೆ ಓದಿಸಿದ್ದೀನಿ ಅಂದರೆ ಮಕ್ಕಳದು ಎಷ್ಟು ಇಂಪಾರ್ಟೆಂಟ್ ಯೋಚನೆ ಮಾಡಿ. ಇಂಪಾರ್ಟೆಂಟ್, ದುಡಿಯೋದು ಇಂಪಾರ್ಟೆಂಟು, ಏನೋ ಒಂದು ಅಚೀವ್ ಮಾಡೋದು ಇಂಪಾರ್ಟೆಂಟು, ಕೆರಿಯರಲ್ಲಿ ವೆದರ್ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ, ನೀರು ತಣ್ಣಗಾಗ್ಬಿಟ್ಟಿದೆ. ಸೊ ಅದೂ ಇಂಪಾರ್ಟೆಂಟ್, ಇಲ್ಲ ಅಂತಲ್ಲ. ಬಟ್ ನಾವು ದುಡಿಯೋ ಜೊತೆಗೆ ಮಕ್ಳಿಗೂ ಎಷ್ಟು ಟೈಮ್ ಕೊಡ್ತೀವಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಬರೀ ದುಡ್ಡು ಸಂಪಾದನೆ ಮಾಡಿ ಎಷ್ಟು ಬೇಕೋ ಲೈಫಲ್ಲಿ ಲೀಡ್ ಮಾಡೋಕ್ಕೆ ಅಷ್ಟು ದುಡ್ಡು ಸಂಪಾದನೆ ಮಾಡೋಕ್ಕಿದ್ರೆ ಸಾಕು. ನಾನು ಅದೇ ಅಂದ್ಕೊಂಡಿದ್ದು. ಮಂಡೇವರೆಗೂ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಟ್ಯೂಸ್ಡೇವರೆಗೂ ನನ್ನ ಕೈಯಲ್ಲಿ ಆಗಲಿಲ್ಲ. ಫಿಸಿಕಲ್ ಫುಲ್ಲು ಸ್ಟ್ರೈನ್ ಆಗ್ತಿತ್ತು. ಅದು ಯೂಟ್ಯೂಬ್ದು ಅಂತ ಅನ್ಕೊತೀರಾ. ನೀವು ಒಂದು 15-20 ನಿಮಿಷ ವೀಡಿಯೋ ನೋಡ್ತೀರಲ್ವ, ಅದನ್ನು ಮಾಡೋಕ್ಕೆ ಒಂದು 3 to 4 hours ಬೇಕು. ವಿಡಿಯೋ ಶೂಟ್ ಮಾಡು, ಅದನ್ನು ಪೊಸಿಷನ್ಸ್ ಇಟ್ಕೋ, ಅದನ್ನು ಎಡಿಟ್ ಮಾಡು, ಎಡಿಟಿಂಗಿಗೆ ಟೈಮ್ ಹಿಡ್ದೋಗುತ್ತೆ. ಆಮೇಲೆ ಬೇರೆ ಬೇರೆ ಆ್ಯಂಗಲ್ಸಲ್ಲಿ ಶೂಟ್ ಮಾಡಬೇಕು, ಆಮೇಲೆ ತಮ್ನೇಲ್ ಮಾಡಬೇಕು, ಅದನ್ನು ಸೇವ್ ಮಾಡಿ ಅಪ್ಲೋಡ್ ಮಾಡಬೇಕು, ಅದಕ್ಕೊಂದು ಟೈಟಲ್ ಕೊಡಬೇಕು. ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಇರೋದು ನನಗೆ ಮನೆಗೆ ಬರೋದೇ ಲೇಟ್ ಆಗ್ತಿತ್ತು. ಅದಕ್ಕೇ ಅವ್ರಿಗೆ ಓದ್ಸೋಕ್ಕೆ ಅಂತಲೇ ಟೈಮ್ ಕೊಟ್ಕೊಂಡು ನೀಟಾಗಿ ಓದಿಸಿ. ಈಗ ನೋಡಿ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ, ಆ 1 ವಾರ ಏನು ಕಷ್ಟಪಟ್ವಲ್ಲ ಅದಕ್ಕೆ ಆಲ್ಮೋಸ್ಟ್ ಎಷ್ಟೊಂದು ಜನ ರಿಸಲ್ಟು ಹೇಳ್ಬಿಟ್ಟಿದ್ದಾರೆ. ಸುಮಾರದ್ರಲ್ಲಿ ಔಟ್ ಆಫ್ ಔಟ್ ತೆಗ್ದಿದ್ದಾರೆ ಮಕ್ಕಳು. ಅದೊಂಥರ ಖುಷಿ ಅಲ್ವಾ, ಮಕ್ಕಳು ಒಂಥರ ಸ್ಯಾಟಿಸ್ಫ್ಯಾಕ್ಷನು. ಸರಿ, ನಾನು ಏನೇ ಇದ್ದರೂ ಕೂಡ ಅವ್ರಿಗೋಸ್ಕರ ನಾನು ಟೈಮ್ ಕೊಟ್ಟಿದ್ದೀನಿ ಅಂತ. ನೀವು ಅಷ್ಟೇ
ಎಸ್ಪೆಷಲಿ ಮದರ್ಸು. ಇನ್ಫ್ಯಾಕ್ಟ್ ಇಬ್ಬರು ನೋಡ್ಕೋಬೇಕು. ಬಟ್ ಇರೋವಂಥದ್ದು ಏನು ಅಂದರೆ ಮದರ್ಸಿಗೆ ಪೇಷನ್ಸ್ ಜಾಸ್ತಿ. ಅವ್ರು ಕುತ್ಕೊಂಡು ಓದಿಸೋದಿರ್ಬೋದು, ಅವ್ರಿಗೆ ಗೊತ್ತಿರುತ್ತೆ ಕಂಟೆಂಟ್ ಏನು ಅಂತ, ಎಲ್ಲ ಮಾತಾಡ್ಬೋದು, ಇಬ್ಬರದ್ದು ರೆಸ್ಪಾನ್ಸಿಬಿಲಿಟಿ ಹಾಗೆ ಹಿಂಗೆ. ಬಟ್ ಅದು ಆ್ಯಕ್ಚುಲಿ ಪ್ರಾಕ್ಟಿಕಲಲ್ಲಿ ಎಷ್ಟೊಂದು ಕೇಸಲ್ಲಿ ಆಗಲ್ಲ. ಬಟ್ ನೋಡಿದ್ದೀನಿ ಆಯಿತಾ, ನಮ್ಮ ರಿಲೇಟಿವಲ್ಲೇ ಎಷ್ಟೊಂದು ಜನ ಫಾದರ್ಸು ತುಂಬ ಇನಿಷಿಯೇಟಿವ್ ತೊಗೊಂಡು ಮಕ್ಕಳನ್ನ ಓದಿಸಿರೋದು ನಾನು ಕಣ್ಣಾರೆ ನೋಡಿದ್ದೀನಿ. ಅದು ನಡೆಯುತ್ತೆ, ಇದು ನಡೆಯುತ್ತೆ. ಬಟ್ ಮೆಜಾರಿಟಿ ಮದರ್ಸೇ ಸ್ವಲ್ಪ ಎಲ್ಲ ನೋಡಿಕೊಂಡು ಮಾಡುವಂಥದ್ದು. ನನಗೆ ಇನ್ನೊಂದು ಏನಕ್ಕೆ ಕಷ್ಟ ಆಗಿದ್ದು ಅಂದರೆ, ಈ ಸತಿ ಅಂತೂ ಹಸ್ಬೆಂಡ್ ತುಂಬ ಬ್ಯುಸಿ ಇದ್ಬಿಟ್ಟಿದ್ರು, ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರು. ಅವರು ಸ್ವಲ್ಪ ನಾನು ಎಕ್ಸಾಮ್ ಟೈಮಲ್ಲಿ ಹೆಲ್ಪ್ ಮಾಡೋದು, ಓದಿಸೋದು ಅದನ್ನೆಲ್ಲ ಮಾಡ್ತಾಯಿದ್ರು. ಬಟ್ ಈಗ ಈ ಸತಿ ಅಂತೂ ಕಂಪ್ಲೀಟಾಗಿ ನಾನೇ ಮಾಡಿಕೊಂಡಿದ್ದಾಗಿತ್ತು. ಅವ್ರದ್ದು ಏನೋ ಡ್ರಾಮಾ ಇತ್ತು, ನಾನು ಲಾಸ್ಟಲ್ಲಿ ಹಾಕ್ತೀನಿ, ಅವ್ರದ್ದು ಡ್ರಾಮಾ ಇತ್ತು, ಅವ್ರದ್ದು ಸಿಂಗಿಂಗ್ ಏನೋ ಇತ್ತು. ಸೊ ಅದರದ್ದು ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು. ನಾನೇ ಏನಕ್ಕೆ ಓದಿಸ್ಬೇಕು, ನೀವು ಬನ್ನಿ ಮಾಡಿ ಅಂತ ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಅದು ಫ್ಯಾಮಿಲಿ ಅಂದ್ರೇ ಅಡ್ಜಸ್ಟ್ಮೆಂಟು, ಕಾಂಪ್ರಮೈಸಸ್ಸು. ಸೊ ಮ್ಯೂಚುವಲಿ ಎನ್ಕರೇಜ್ ಮಾಡಿಕೊಂಡು, ಮ್ಯೂಚುವಲಿ ಅರ್ಥ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಬೇಕಾಗತ್ತೆ. ಸರಿ, ಅವ್ರು ಬ್ಯುಸಿ ಇದ್ದರೆ ನಾವು ಮನೆ ಕಡೆ ನೋಡ್ಕೊಳ್ಳೋದು, ಮಕ್ಕಳನ್ನ ಓದಿಸೋದು ಆ ಥರ ಎಲ್ಲ ಮಾಡಬೇಕು. ನಾನು ಬ್ಯುಸಿ ಇದ್ದಾಗ ಅವ್ರು ಸ್ವಲ್ಪ ಮೇಂಟೈನ್ ಮಾಡ್ಕೋತಾರೆ. ಈ ಥರ ಮ್ಯೂಚುವಲಿ ಮಾಡ್ಕೊಂಡು ಹೋಗಬೇಕು. ಬಿಟ್ಟರೆ ನಾನೇ ಏನಕ್ಕೆ ಮಾಡಬೇಕು. ಡೆಫಿನೆಟ್ಲಿ ಸ್ಟ್ರೆಸ್ ಆಯಿತು, ಈ ಸತಿ ಅಂದು ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ ಆಯಿತಾ. ಒಂದೊಂದು ಸತಿ ಒಂದೊಂದು ಪರಿಸ್ಥಿತಿ ಹೆಂಗೆ ಬರುತ್ತೆ ಅಂದರೆ, ಅಪ್ಪ ಹಿಂಗೂ ಆಗುತ್ತೆ ಲೈಫಲ್ಲಿ ಅನ್ನೋ ಲೆವೆಲ್ಗೆ ಆಗೋಗುತ್ತೆ. ನಾನು ಇಷ್ಟೇ ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ನನಗೊಬ್ಬಳಿಗೆ ಅಂತಲ್ಲ, ಮಕ್ಕಳಿಗೂ ಅಷ್ಟೇ ತುಂಬಾ ಸ್ಟ್ರೇನ್ ಆಯಿತು, ಹೋಗೋದು ಬರೋದು ಓದ್ಕೊಳ್ಳೋದು. ಬಟ್ ಆಲ್ ಇಟ್ ಈಸ್ ವರ್ತ್, ನಿಜವಾಗ್ಲೂ ವರ್ತ್. ಅಷ್ಟು ಕಷ್ಟಪಟ್ಟು ಆ ರಿಸಲ್ಟ್ ಬಂದಿದೆ ಅಂದರೆ ಯೋಚನೆ ಮಾಡಿ ಎಷ್ಟು ರಿಲ್ಯಾಕ್ಸಿಂಗ್ ಅಂತ ಅನಿಸ್ತಾ ಇರುತ್ತೆ ಅಂತ. ಆಮೇಲೆ ಇನ್ನೊಂದೇನು ಅಂದರೆ, ಕಂಟಿನ್ಯೂಸ್ ಆಯ್ತಲ್ವ, ಅದಕ್ಕೇ ಸ್ವಲ್ಪ ಸ್ಟ್ರೇನ್ ಆಗೋದಂಗೆ ಆಯಿತು. ಫೈನಲಿ ಮುಗೀತಪ್ಪ. ಅದು ತಾಯಂದ್ರಿಗೆ ಗೊತ್ತು, ಒಂದು ಎಕ್ಸಾಮ್ ಮುಗ್ದಿದೆ ಅಂದರೆ. ನೀವು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ, ಒಂದು ಎಕ್ಸಾಮ್ ಮುಗ್ದಿದೆ ಅಂದರೆ ನಿಮ್ಮ ಫೀಲಿಂಗ್ ಹೇಗಿರುತ್ತೆ ಅಂತ. ಅದು ಯಾರು ತುಂಬ ಕನ್ಸರ್ನ್ ಇರ್ತಾರೆ, ಮಕ್ಕಳ ಕೆರಿಯರು, ಮಕ್ಕಳಿಗೋಸ್ಕರ ಅಂತ ಯಾರು ತುಂಬ ಕನ್ಸರ್ನ್ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಒಂದು ಎಕ್ಸಾಮ್ ಮುಗಿದ್ರೆ ಯಾವ ರೀತಿ ಇರುತ್ತೆ ಅಂತ. ಎಕ್ಸಾಮ್ ಮುಗಿಸ್ಕೊಂಡು ಇವತ್ತು ಬಸ್ಸಲ್ಲಿ ಬರಬೇಕಾದ್ರೆ ಒಂದು ಲೇಡಿನ ಮೀಟ್ ಮಾಡಿದೆ, ರಾಜೇಶ್ವರಿ ಅಂತೆ ಅವರು. ತುಂಬ ಸಣ್ಣ ಇದ್ದಾರೆ. ನಾನು ಸುಮ್ಮನೆ ಕೂತ್ಕೊಂಡು, ಹೊರಗಡೆ ಎಲ್ಲ ಮಳೆ ಬರ್ತಿತ್ತು, ಹಾಗೆ ಮಾತಾಡ್ತಿದ್ವಿ, ಜನರಲಾಗಿ ಮಾತಾಡ್ತಾ ಇದ್ವಿ, ಎಷ್ಟು ಮಳೆ ಬರ್ತಾಯಿದೆ ನೋಡಿ ಅಂತ. ಆಮೇಲೆ ಅವರು ಮಾತಾಡ್ತಾ ಹಿಂಗೆ ಪರಿಚಯ ಹೋಗ್ತೀವಲ್ವ. ನನಗೆ ಆಗ ಅನಿಸಿದ್ದು, ನಮ್ಮ ಸುತ್ತಮುತ್ತಲೂ ಇರೋರನ್ನ ಅಬ್ಸರ್ವ್ ಮಾಡಿಕೊಂಡು ಅವ್ರ ಜೊತೆ ಸ್ವಲ್ಪ ಇಂಟ್ರ್ಯಾಕ್ಟ್ ಮಾಡಿದ್ರೆ ನಮ್ಗೆ ಎಷ್ಟೋ ಜೀವನ ಪಾಠಗಳು ಗೊತ್ತಾಗ್ಬಿಡುತ್ತೆ. ಅವ್ರ ಸ್ಟೋರಿ ಹೇಳ್ಕೊತಾ ಇದ್ರು. ಸುಮ್ಮನೆ ಹಿಂಗೆ ರ್ಯಾಪು ಆಗ್ಬಿಡುತ್ತಲ್ವ. ಯಾರ್ಯಾರನ್ನ ಡೈಲಿ ಬೇಸಿಸಲ್ಲಿ ಮೀಟ್ ಮಾಡ್ತೀವಿ ನೋಡಿ, ತುಂಬ ಸಣ್ಣ ಇದ್ದರು ಆಯಿತಾ. ಅವರು ಹೂ ಕಟ್ತಾಯಿದ್ರು ಕೂತ್ಕೊಂಡು. ಏನು ನೀವು ಟೈಮ್ ವೇಸ್ಟ್ ಮಾಡೋದಲ್ಲ, ಬಸ್ಸಲ್ಲೂ ಹೂ ಕಟ್ತಿರಲ್ಲ ಅಂತ ಕೇಳ್ತಾಯಿದ್ದೆ. ಇಲ್ಲ ಮೇಡಮ್, ನಾನು ಈ ಥರ ಹೂ ವ್ಯಾಪಾರ ಮಾಡ್ತೀನಿ. ನನಗೆ 7ನೇ ಕ್ಲಾಸ್ಗೆ ಮದುವೆ ಆಗೋಯ್ತು. 7ನೇ ಕ್ಲಾಸಿಗೆ ಮದುವೆ ಆಯ್ತಂತೆ. 9ನೇ ಕ್ಲಾಸಿಗೆ ಅವ್ರಿಗೆ ಫಸ್ಟ್ ಮಗು. ಯೋಚನೆ ಮಾಡಿ, 9ನೇ ಕ್ಲಾಸ್ಗೆ ಅವ್ರಿಗೆ ನಾರ್ಮಲ್ ಡೆಲಿವರಿ ಆಗಿದೆಯಂತೆ. ಎಷ್ಟು ಕಷ್ಟಪಟ್ಟಿದ್ದಾರೆ. ದೇವರು ಯಾರನ್ನ ಮೀಟ್ ಮಾಡಿಸ್ತಾರೆ ನಮಗೆ ಅಂದರೆ, ಏನೋ ಒಂದು ಪಾಠನ ಕಲಿಸಿರ್ತಾರೆ ಅಂತ ಅನಿಸ್ಬಿಡ್ತು. 7ನೇ ಕ್ಲಾಸಿಗೆ ಮದುವೆ ಆಗಿ 9ನೇ ಕ್ಲಾಸಿಗೆ ಒಂದು ಮಗುಗೆ ಜನ್ಮ ಕೊಟ್ಟಿದ್ದಾರೆ, ಅದು ನಾರ್ಮಲ್ ಡೆಲಿವರಿ. ಹಸ್ಬೆಂಡೂ ಮನೆ ಬಗ್ಗೆ ಅಷ್ಟೊಂದು ಕೇರ್ ತೊಗೊಳಲ್ವಂತೆ ಆಯಿತಾ. ಏನೋ ಒಂದು ತಿಂಗಳಿಗೊಂದು 10,000 ಹಂಗೆ ದುಡಿತಾರೆ ಅನಿಸುತ್ತೆ. ಏನೋ ಅಷ್ಟು ಕೇರ್ ತೊಗೊಳಲ್ಲ, ತುಂಬ ಕುಡಿತಾರೆ ಅಂತ ಅಂತಿದ್ರು. ಇಬ್ಬರು ಹೆಣ್ಮಕ್ಳು ಅವ್ರಿಗೆ ಆಯಿತಾ. ಆ ಹೆಣ್ಮಕ್ಳನ್ನ ಓದಿಸ್ಕೊಂಡು ಆ ಹೂ ವ್ಯಾಪಾರ ಮಾಡೋದ್ರಲ್ಲೇ ಅವರು ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದರೆ, ಎಷ್ಟು ಬೋಲ್ಡ್ ಲೇಡಿ. ಅವ್ರು ಹೇಳ್ತಾಯಿದ್ರು, ನಾನು ಸ್ಟಾರ್ಟಿಂಗ್ ತುಂಬ ಹೆದರ್ಕೋತಾ ಇದ್ದೆ ಲೈಫ್ನ ಹೇಗೆ ಲೀಡ್ ಮಾಡೋದು ಅಂತ. 7th ಸ್ಟ್ಯಾಂಡರ್ಡಿಗೆ ಮದುವೆ ಆಗಿದೆ ಅಂದರೆ ತುಂಬ ಕಷ್ಟ ಆಗ್ತಿತ್ತು ನನಗೆ, ಲೋಕಜ್ಞಾನ ಏನೂ ಇರಲಿಲ್ಲ ಅಂತ. ಬಟ್ ಈಗ ಎಷ್ಟು ಬೋಲ್ಡಾಗಿ, ಎಷ್ಟು ಕಾನ್ಫಿಡೆಂಟಾಗಿ ಲೈಫ್ನ ಲೀಡ್ ಮಾಡ್ತಾರೆ ಅಂದರೆ, ನಾವು ಅಂದ್ಕೊಳ್ಳೋದು ನಮ್ಮ ಕಷ್ಟನೇ ದೊಡ್ಡದು, ಏನೋ ಯಾಕಿಷ್ಟು ಕಷ್ಟ ಅಂತ. ಆಮೇಲೆ ನಾನು 1 ವಾರ ಕಷ್ಟಪಟ್ಟಿದ್ದಲ್ಲ, ಅದು ಏನೂ ಅನಿಸ್ಲಿಲ್ಲ ನನಗೆ. ಇದೆಲ್ಲ ಮಾತಾಡಿಬಿಟ್ರೆ, ಪಕ್ಕದಲ್ಲಿ ಸುಮ್ಮನೆ ಕೂತಿದ್ರಲ್ಲ ಅವ್ರ ಜೊತೆ ಎಲ್ಲ ಮಾತಾಡಿದರೆ ಆಗನ್ನಿಸ್ತು, ಹೌದಲ್ವಾ ಲೈಫು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಎಷ್ಟೊಂದು ಜನಕ್ಕೆ, ಅವರಿಂದ ಕಲಿಯುವಂಥದ್ದು ಏನು ಇರುತ್ತೆ ಅಂತ. ಸೊ ನಮಗೂ ಅಷ್ಟೇ, ಕಷ್ಟ ಬಂದಿದ್ದ ತಕ್ಷಣ ಏನೋ ಕೂಗ್ ಹೋಗೋದು ಆ ಥರ ಎಲ್ಲ ಮಾಡಿದೆ ಇಲ್ಲ. ಎಲ್ಲೋ ಒಂದು ಕಡೆ ಓದ್ತಿದ್ದೆ ಆಯಿತಾ. ಏನೋ ಒಂದು ಕಷ್ಟ ಬಂದಿದ್ದ ತಕ್ಷಣ, ಯಾಕಪ್ಪ ಈ ಕಷ್ಟ ನನಗೆ ಬಂತು ಅಂತ ಅಂದ್ಕೊಳ್ಳೋ ಬದಲು, ಈ ಕಷ್ಟ ನನಗೇನು ಕಲಿಸ್ತಾ ಇದೆ ಅಂತ ಅಂದ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ಸ್ಟ್ರಾಂಗ್ ಆಗ್ತೀವಿ, ಏನೋ ಕಲಿತೀವಿ ಅಂತ ಆಗುತ್ತೆ ಅದು. ಸೊ ಅದೇ ಥರನೇ ಏನೇ ಕಷ್ಟಗಳು ಬಂದರೂ ಸ್ಟ್ರಾಂಗಾಗಿ ಫೇಸ್ ಮಾಡಬೇಕು. ಈ 1 ವಾರ ನಾವು ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ, ಒಂದು 3-4 ಅವರ್ಸ್ ಅಷ್ಟೇ ಇದ್ದಿದ್ದು, ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ, ಏನೋ ಆ ಡೇಗೆ ಎಷ್ಟು ಬೇಕೋ ಅಷ್ಟೇ ಆ ಥರ ಇದ್ದಿದ್ದು.
ಬಟ್ ಕಷ್ಟಪಟ್ಟಾದ್ಮೇಲೆ ಆ ಸ್ಯಾಟಿಸ್ಫ್ಯಾಕ್ಷನ್ ಫೀಲಿಂಗ್ ಇದೆಯಲ್ಲ ಅದಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನೀವು ಅಷ್ಟೇ ಆದಷ್ಟು ಏನೇ ಇದ್ದರೂ ಕೂಡ ಮನೆ ಬ್ಯಾಲೆನ್ಸಿಂಗ್ ಅನ್ನೋದು ಈಸಿ ಅಲ್ವೇ ಅಲ್ಲ. ಮೆಂಟಲಿ ಸ್ಟ್ರಾಂಗ್ ಆದ್ರೆ ಇಂಪಾರ್ಟೆಂಟು. ನನ್ನ ಕೈಲಾಗುತ್ತೆ, ಮ್ಯಾನೇಜ್ ಮಾಡ್ಕೊಳಕ್ಕಾಗತ್ತೆ. ಆಮೇಲೆ ಇಂಡಿಪೆಂಡೆಂಟ್ ಆಗಿ ಎಷ್ಟೋ ಮನೆಗಳಲ್ಲಿ ಯಾರೂ ಏನೂ ಮೆಜಾರಿಟಿ ಹೆಲ್ಪ್ ಮಾಡಲ್ಲ, ಅದು ಪುಣ್ಯ. ಆ ಥರ ಏನಾದರೂ ಹೆಲ್ಪ್ ಮಾಡ್ತಾರೆ ಅಂದರೆ ಅದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಆಗಿಲ್ಲ ಅಂದರೂ ನನ್ನ ಕೈಲಾಗುತ್ತೆ ಅಂತ ಕಾನ್ಫಿಡೆನ್ಸಿಂದ ನೀವು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಿ, ಆಯಿತಾ. ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟು. ಜಸ್ಟ್ ಬೇಗ ಎದ್ದೇಳೋದು, ಸ್ವಲ್ಪ ಟೈಮ್ ಸರಿಯಾಗಿ ಎಲ್ಲ ಕೆಲಸ ಮಾಡ್ಕೊಳ್ಳೋದು, ಆರ್ಗನೈಸ್ ಮಾಡ್ಕೊಳ್ಳೋದು, ಅದೇ ಇಂಪಾರ್ಟೆಂಟು. ಈಗ ನನಗೆ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ, 10 ಡೇಸ್ ಹಾಲಿಡೇಸ್ ಇರುತ್ತೆ. ಮನೇನ ಯಾವ ರೀತಿ ಆರ್ಗನೈಸ್ ಮಾಡ್ತೀನಿ, ಹಿಂಗೆ ಒಂದೊಂದು ಜೋಡಿಸ್ಕೊತೀನಿ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ. ನಿಮಗೆ ಸುಮಾರು ಜನ ಕೇಳೋದು ಡೈಲಿ ವ್ಲಾಗ್ಸ್ನ ಹಾಕಿ, ನೀವು ಕೆಲಸ ಮಾಡ್ತಾಯಿದ್ರೆ ನಮಗೂ ಕೆಲಸ ಮಾಡಬೇಕು ಅಂತ ಮೋಟಿವೇಶನ್ ಬರುತ್ತೆ ಅಂತ. ಸೊ ಡೈಲಿ ವ್ಲಾಗ್ಸ್ನ ಡೆಫಿನೆಟ್ಲಿ ಹಾಕ್ತೀನಿ, ಆಯಿತಾ. ಆಮೇಲೆ ನೀವು ರಂಗೋಲಿ ಹಾಕ್ತಿದ್ರೆ ನಮಗೂ ಮೋಟಿವೇಶನ್ ಆಗುತ್ತೆ ರಂಗೋಲಿ ಹಾಕೋಕ್ಕೆ, ಕೆಲಸ ಮಾಡೋದು ತೋರಿಸಿ. ನೀವು ನಾರ್ಮಲ್ ಅಡುಗೆ ಮಾಡಿದ್ರು ಕೂಡ ಅದನ್ನು ತೋರಿಸಿ, ಅದೊಂಥರ ಮೋಟಿವೇಶನ್ ಥರ ಇರುತ್ತೆ. ಡೈಲಿ ವ್ಲಾಗ್ಸ್ನ ಹಾಕಿ ಅಂತ ಕೇಳ್ತಾ ಇದ್ದೀರಾ, ಡೆಫಿನೆಟ್ಲಿ ಅದನ್ನು ನಿಮಗೆ ಈಗ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಒಳ್ಳೊಳ್ಳೆ ಹೆಲ್ತಿ ರೆಸಿಪೀಸು, ಡಯಟ್ ಅಂತೂ ನಡೀತಾ ಇದೆ. ಈಗ 76 ಪಾಯಿಂಟ್ಸ್ ಸಮಥಿಂಗ್ ಇದ್ದೀನಿ, ಅದನ್ನು ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹೆಲ್ತಿ ಡಯಟ್ ಏನು ತೊಗೋತೀನಿ ವೆಯ್ಟ್ ಲಾಸ್ಗೆ ಅಂತ. ಈ 10 ಡೇಸಲ್ಲಿ ಸ್ವಲ್ಪ ಎಕ್ಸಸೈಸಸ್ಸು, ವಾಕಿಂಗು, ಯೋಗ ಅದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಲಿಟ್ರಲಿ ವೆಕೇಷನ್ಗೋಸ್ಕರ ಕಾಯ್ತಾ ಇದ್ದೆ. ಆಮೇಲೆ ಈಗ ಆದಷ್ಟು ಅಲ್ಲಿ ಇಲ್ಲಿ ಹೋಗೋಕ್ಕಿಂತ ಮನ ಸೆಟ್ ಮಾಡ್ಕೊಂಡ್ರೆ ಮತ್ತೆ ರೀಓಪನ್ ಆದಮೇಲೆ ನಮಗೆ ಸ್ವಲ್ಪ ಆರಾಮಾಗುತ್ತೆ. ಈ ರಜದಲ್ಲೂ ಕೂಡ ಅವರಿಗೆ ಬೇಸಿಕ್ಸ್ ಸ್ವಲ್ಪ ಕಲಿಸ್ತಾನೆ ಇರ್ತೀನಿ ನಾನು. ಯಾಕೆಂದರೆ ಈಗ ಎಷ್ಟು 24 ಅವರ್ಸಲ್ಲಿ ಒಂದು 2 ಅವರ್ಸ್ 3 ಅವರ್ಸ್ ಅವ್ರಿಗೆ ಓದಿಸಿದ ತಕ್ಷಣ ಅವ್ರ ವೆಕೇಷನ್ನ ಎಂಜಾಯ್ ಮಾಡೋದೇನಿದ್ದೀರಲ್ಲ. ಸೊ ಅವ್ರ ಅತ್ತೆ ಮನೆಗೆ, ಅವ್ರ ಅಮ್ಮನ ಮನೆಗೆ ಎಲ್ಲ ಹೋಗಿ ರೌಂಡ್ ಹೊಡ್ಕೊಂಡು, ಅಮ್ಮಮ್ಮನ ಮನೆಗೆ ಎಲ್ಲ ರೌಂಡ್ ಹೊಡ್ಕೊಂಡು ಬರ್ತಾರೆ. ಆಮೇಲೆ ಊರಿಗೂ ಹೋಗಬೇಕು, ಅಲ್ಲೂ ಸ್ವಲ್ಪ ಪಿತೃಪಕ್ಷ ಎಲ್ಲ ನಾವು ಊರಲ್ಲಿ ಮಾಡುವಂಥದ್ದು, ಅದರದ್ದು ಒಳ್ಳೊಳ್ಳೆ ವೀಡಿಯೋಸ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ, ಆಯಿತಾ. ಊರದ್ದು ನೇಚರ್ ವೀಡಿಯೋಸ್ ಅಂತ ಎಷ್ಟು ಚೆನ್ನಾಗಿರುತ್ತೆ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಆ ಥರ ನಾವು ಈಗ ವೆಕೇಷನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೀವು ಅಷ್ಟೇ ಏನೇ ಇದ್ದರೂ ಕೂಡ ಆರಾಮಾಗಿ ಎಂಜಾಯ್ ಮಾಡಿ, ಲೈಫ್ನ ಖುಷಿಯಾಗಿ ಎಂಜಾಯ್ ಮಾಡಿ. ಕಷ್ಟ ಬಂದಿದ ತಕ್ಷಣ ಫೇಸ್ ಅಷ್ಟೇ, ಅದನ್ನು ಸ್ವಲ್ಪ ಬೋಲ್ಡಾಗಿ ನನ್ನ ಕೈಲಾಗುತ್ತೆ, ಸ್ವಲ್ಪ ಪೇಷನ್ಸಿಂದ ಇದ್ದು, ಪ್ರಾಬ್ಲಮ್ ಬಂದಿದ ತಕ್ಷಣ ಪ್ರಾಬ್ಲಮ್ ಬಗ್ಗೆ ಫೇಸ್ ಕಾನ್ಸಂಟ್ರೇಟ್ ಮಾಡಬೇಡಿ. ಅದಕ್ಕೇನು ಸೊಲ್ಯೂಷನ್ನು, ನನ್ನ ಕೈಲಿ ಏನಾದರೂ ಚೇಂಜ್ ಮಾಡೋಕ್ಕೆ ಸಾಧ್ಯನಾ ಅಂತ ಟ್ರೈ ಮಾಡಿ. ನಮ್ಮ ಹಸ್ಬೆಂಡ್ ಹೇಳಿದ್ರಲ್ಲ, ಪ್ರಾಬ್ಲಮ್ ಬಂದಿದ ತಕ್ಷಣ ಪ್ರಾಬ್ಲಮ್ಮು ಏನಕ್ಕೆ ಅಂತ ಯೋಚನೆ ಮಾಡೋ ಬದಲು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ ಅಂದರೆ ಚಿಂತೆ ಮಾಡಬೇಡಿ, ಪ್ರಾಬ್ಲಮ್ಗೆ ಸೊಲ್ಯೂಷನ್ನೇ ಇಲ್ಲ ಅಂದರೂ ಆಗಲೂ ಚಿಂತೆ ಮಾಡಬೇಡಿ, ಆರಾಮಾಗಿ ಚಿಲ್ಔಟ್ ಮಾಡ್ಕೊಳ್ಳಿ. ಮುಂದೆ ಹಾಕ್ತೀನಿ, ಆಯಿತಾ. ಅವ್ರದ್ದು ಡ್ರಾಮಾ ಕ್ಲಿಪ್ಪಿಂಗ್ಸ್ ಇರ್ಬೋದು. ಆಮೇಲೆ ಮುಂದೆ ಆ ಡ್ರಾಮಾದಲ್ಲಿ ನಾನು ಹೋಗಿದ್ದೆ, ಆಯಿತಾ. ಈಗ ಹೊರಗಡೆ ಹೋಗಬೇಕು ಅಂತ ಸ್ವಲ್ಪ ಕ್ರೀಮು ಅದೆಲ್ಲ ಹಚ್ಕೊಂಡು ಕೂತಿದ್ದೀನಿ. ಬಟ್ ಆಗ ಎಕ್ಸಾಮ್ ಟೈಮಲ್ಲಿ ನಾನು ಯಾವ ರೀತಿ ಇದ್ದೆ ಅಂತ, ನಿಮಗೆ ಎಷ್ಟು ಸುಸ್ತಾಗಿದ್ದೆ ಅಂತ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ, ಆಯಿತಾ. ಇನ್ನೊಂದು, ಸುಮಾರು ಜನ ಇಂಟ್ರೊಡಕ್ಷನ್ ವೀಡಿಯೋ ಮಾಡಿ ಅಂತ ಹೇಳ್ತಿದ್ದೀರಾ. ನನಗೆ ಇಂಟ್ರೊಡಕ್ಷನ್ ವೀಡಿಯೋನ ಹೊಸ ಮನೆಯಲ್ಲೇ ಮಾಡಬೇಕು ಅಂತ ಇತ್ತು. ನಿಮ್ದು ಏನೇ ಕ್ವೆಶನ್ಸ್ ಇದ್ದರೂ, ಆಯಿತಾ, ನನ್ನ ಬಗ್ಗೆ ಏನಾದ್ರು ತಿಳ್ಕೊಬೇಕು, ನನ್ನ ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ನಾನು ಯಾವ್ಯಾವ ಪಾಯಿಂಟ್ಸ್ನ ಡಿಸ್ಕಷನ್ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೋ ಅದನ್ನು ಪ್ಲೀಸ್ ಈ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಹೇಳ್ತೀನಿ ನಿಮಗೆ. ನಾನು ಇಂಟ್ರೊಡಕ್ಷನ್ ವೀಡಿಯೋನ ನಾನು ಮಾಡ್ತೀನಿ. ಡೆಫಿನೆಟ್ಲಿ ಒಂದು 2-3 ಡೇಸಲ್ಲೇ ಇಂಟ್ರೊಡಕ್ಷನ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಡೈಲಿ ಇನ್ಮೇಲೆ ಒಳ್ಳೊಳ್ಳೆ ವ್ಲಾಗ್ಸ್ನ ಬರುತ್ತೆ, ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ, ಮಿಸ್ ಮಾಡಬೇಡಿ. ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಸ್ಟ್ರಾಂಗಾಗಿ ಲೈಫ್ನ ಲೀಡ್ ಮಾಡಿ, ಖುಷಿಯಾಗಿ ಬಿಂದಾಸ್ ಆಗಿರಿ. ಕಷ್ಟ ಬಂದರೂ ಪರವಾಗಿಲ್ಲ, ಅದು ಕಷ್ಟಕ್ಕೆ ಎದುರ್ಕೊಂಡು ಹೋಗ್ಬಿಡ್ಬೇಕು, ನಾವಷ್ಟು ಸ್ಟ್ರಾಂಗ್ ಆಗಿಬಿಡ್ಬೇಕು. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅದೇ ಫ್ರೆಂಡ್ಸ್, ಹೇಳಿದ್ನಲ್ಲ ಹಸ್ಬೆಂಡು ಡ್ರಾಮಾದಲ್ಲಿ ಬ್ಯುಸಿ ಅಂತ. ಇದು ಒಂದು ಫಸ್ಟ್ ಡ್ರಾಮಾ, ಇದು ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಡ್ರಾಮಾ ಮಾತ್ರ. ಈ ಒಂಥರ ಟೆಕ್ನಾಲಜಿಕಲ್ ಡಿಜಿಟಲ್ ವರ್ಲ್ಡಲ್ಲಿ ಬರೀ ಮೊಬೈಲು, ಟಿ ವಿ ಅಂತಲೇ ಕೂತಿರ್ತೀವಿ. ಬಟ್ ರಂಗಭೂಮಿ, ಆಮೇಲೆ ಅವ್ರು ಮಾಡುವಂಥ ಡ್ರಾಮಾಸು ಅದನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಅಂತ ಅನಿಸುತ್ತೆ. ಲೈವ್ ಪರ್ಫಾಮೆನ್ಸ್ ನೋಡೋಕ್ಕೆ ಒಂಥರ ಮಜಾ ಅದು. ಇವ್ರದ್ದು ಲಾಸ್ಟ್ ಎಕ್ಸಾಮು, ಅದಕ್ಕೆ ಅಲ್ಲಿ ಡ್ರಾಮಾ ಸ್ಟಾರ್ಟ್ ಆಗೋದು 7 o'clock ಸಂಜೆ ಅಂತ ಅಂದರು. ಅದಕ್ಕೆ ಅಲ್ಲಿವರೆಗೂ ಓದಿಸ್ಕೊಂಡು ಆಮೇಲೆ ಸ್ವಲ್ಪ 1 hour ಡ್ರಾಮಾ ನೋಡಿಕೊಂಡು ಬಂದರೆ ಆಯಿತು ಅಂತ ಅಂದ್ಕೊಂಡು ಹೋಗಿದ್ವಿ.
ನಾನು ನಮ್ಮ ಫ್ಯಾಮಿಲಿ 3 ಜನ ಹೋಗಿದ್ವಿ ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಫ್ಯಾಮಿಲಿನೂ ಬಂದಿದ್ದರು. ಎಲ್ಲ ಎಂಜಾಯ್ ಮಾಡಿದ್ವಿ ಆಯಿತಾ. ಆಮೇಲೆ ನಮ್ಮ ಮನೆಯವರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ಎನ್ಕರೇಜ್ ಮಾಡೋಕ್ಕೆ ನಾವು ಹೋಗಲೇಬೇಕು ಡೆಫಿನೆಟ್ಲಿ. ಅದೊಂಥರ ಖುಷಿ ಅಲ್ವಾ. ತುಂಬ ಚೆನ್ನಾಗಿ ಆ್ಯಕ್ಟಿಂಗೂ ಇತ್ತು, ಸ್ವಲ್ಪ ಒಂದು 2-3 ನಿಮಿಷದ ಆ್ಯಕ್ಟಿಂಗೂ ಇತ್ತು, ಮೆಜಾರಿಟಿ ಹಾಡಿತ್ತು. ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದ್ವಿ. ತುಂಬ ನೋಡಿದ್ರಲ್ಲ ನಾನು ಎಷ್ಟು ಸುಸ್ತಾಗಿ ಹೋಗಿದ್ದೆ ಅಂತ. ಅದೇ ಹಸ್ಬೆಂಡು ಸ್ವಲ್ಪ ಯಾವಾಗಲೂ ಹೆಲ್ಪ್ ಮಾಡಿಕೊಡೋರು. ಈ ಸತಿ ಸ್ವಲ್ಪ ಅವರು ಬ್ಯುಸಿಯಾಗಿ ಹೋಗಿದ್ದರು. ಅವ್ರ ಟ್ಯಾಲೆಂಟ್ ಇದೆ ಅಂದರೆ ಅವ್ರಿಗೆ ಎನ್ಕರೇಜ್ ಮಾಡಲೇಬೇಕು ನಾವು ಆಯಿತಾ. ಸೊ ಅದಕ್ಕೇ ನಾನೇ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಫ್ಯಾಮಿಲಿ ಅಂದ್ರೇ ಹಾಗೆ ಅಲ್ವಾ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮ್ಯೂಚುವಲಿ ಅರ್ಥ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು. ನಾನೇ ಓದಿಸು, ನೀನೇ ಕೆಲಸ ಮಾಡು, ನಾನು ಏನಕ್ಕೆ ಮಾಡಬೇಕು, ಇಂಥ ಈಗೋಗಳಿಂದನೇ ಮನೆಯಲ್ಲಿ ಜಗಳಗಳು, ಮನಸ್ತಾಪಗಳು, ಏನೋ ಒಂದು ಬಿರುಕು ಬಿಡೋದು, ಈ ಥರ ಅದೆಲ್ಲ ಆಗೋದು. ಎಲ್ಲ ಪಕ್ಕಕ್ಕಿಟ್ಟು ನಾವೇ ಮಾಡ್ಕೊಂಡ್ರೆ ಆಯಿತು. ನನ್ನ ಮಕ್ಕಳು ಅವರು ಅಷ್ಟೇ, ಏನಾದ್ರು ನಾನು ಬ್ಯುಸಿ ಇದ್ಬಿಟ್ರೆ ಪಾಪ ಅವರು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಆ ಥರ ಒಂದು ಮ್ಯೂಚುವಲಿ ಅರ್ಥ ಮಾಡಿಕೊಂಡು ಹೋಗ್ತಾ ಇರಬೇಕು ಮುಂದಕ್ಕೆ. ಅದೇನೋ ಗಂಡ ಹೆಂಡತಿ ಮಧ್ಯೆ ಕೂಸು ಬಡವಾಯಿತು ಅಂತ ಎಷ್ಟೊಂದು ಜನ ನಾನು ಕೇಳಿದ್ದೀನಿ ಆಯಿತಾ. ನಾನೇ ಏನಕ್ಕೆ ಕೆಲಸ ಮಾಡಬೇಕು, ನೀವು ಮಾಡಿ, ನೀವು ಬಂದು ಮಾಡಿ, ನಾನೇನಕ್ಕೆ ಮಾಡಬೇಕು ಅಂತ ಗಂಡ ಮಾಡೋದು, ಹೆಂಡ್ತಿ ಹೇಳೋದು, ಈ ಥರದ್ದೆಲ್ಲ ಪಕ್ಕಕ್ಕಿಟ್ಟು ಫಸ್ಟು ಮಕ್ಕಳನ್ನ ನೋಡ್ಕೋಬೇಕಪ್ಪ. ಅವ್ರು ಏನು ಓದ್ತಿದ್ದಾರೆ, ಅವ್ರು ಹೆಂಗೆ ಇದು ಮಾಡ್ತಿದ್ದಾರೆ, ಅವ್ರು ಸಂಸ್ಕಾರವಾಗಿ ಬೆಳೀತಾ ಇದ್ದಾರೆ, ಇದನ್ನು ನೋಡಿಕೊಂಡು ಕಾನ್ಸಂಟ್ರೇಟ್ ಮಾಡ್ಕೊಂಡು ಇರಬೇಕು. ಅದನ್ನೆಲ್ಲ ಮಾಡಲ್ಲ, ಬೇರೆದ ಬಗ್ಗೆನೇ ಈಗೋ ಇಟ್ಕೊಂಡಿರ್ತಾರೆ. ಆ ಈಗೋ ಕ್ಲಾಶಸ್ಸು ಎಲ್ಲ ಪಕ್ಕಕ್ಕಿಟ್ರೇ ಮನೇಲಿ ಒಂಥರ ನೆಮ್ಮದಿ ಇರೋಕ್ಕೆ ಸಾಧ್ಯ. ಸೊ ಇದನ್ನೆಲ್ಲ ಫೋಟೋ ಸೆಷನ್ ಮಾಡಿದ್ದು ಅವ್ರದ್ದು. ತುಂಬ ಎಂಜಾಯ್ ಮಾಡಿದ್ರು. ಸೊ ಮುಂದಿನ ಬ್ಲಾಗಲ್ಲೇ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.
ಸೊ ಡ್ರಾಮಾ ಕ್ಲಿಪ್ಪಿಂಗ್ಸು ಸ್ವಲ್ಪ ಹಾಕಿದ್ದೀನಿ ಅವ್ರು ಹೇಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ತೋರಿಸೋದಕ್ಕೆ. ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನಾವಂತೂ ಡ್ರಾಮಾ ಬಿದ್ದು ಬಿದ್ದು ನಕ್ಕಿದ್ವಿ, ಒಂಥರ ರಿಲ್ಯಾಕ್ಸೇಷನ್ ಆಯಿತು ಅಂತಲೇ ಹೇಳ್ಬೋದು. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.